ಹಾಯ್. ಇವತ್ತು ನಾನು ಮಗಳಿಗೆ ಒಂದು ಔಟ್ಫಿಟ್ಟನ್ನು ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇಲ್ಲಿ ಡಾರ್ಕ್ ಪಿಂಕ್, ರಾಣಿ ಪಿಂಕ್ ಮತ್ತು ಈ ರೀತಿಲಿ ಟಾಪ್ ಕ್ಲಾತನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಸ್ಕರ್ಟನ್ನು ಫಸ್ಟ್ ಸ್ಟಿಚ್ ಮಾಡ್ತೀನಿ. ನೋಡಿ, ಇಲ್ಲಿ ಬಟ್ಟೆ ಈ ರೀತಿ ಇದ್ದಾಗ ಕಾರ್ನರಲ್ಲಿ ಫೋಲ್ಡ್ ಮಾಡಿಬಿಟ್ಟು ಲೆಂತನ್ನು ತೊಗೊಳ್ತಾ ಇದ್ದೇನೆ. ಜೊತೆಗೆ ಸೊಂಟದ ಸ್ಕರ್ಟ್ ಸ್ಟಿಚ್ ಮಾಡೋಕ್ಕೋಸ್ಕರ ಸೊಂಟದ ಲೆಂತ್ ಎಷ್ಟು ಇರುತ್ತೋ ಅದರ ಅರ್ಧದಷ್ಟು ತೊಗೊಳ್ತೀನಿ. ಯಾಕಂದರೆ ಫ್ರಂಟ್ ಪಾರ್ಟ್ ಅಷ್ಟೇ ಇರುತ್ತೆ ಇದು ಸ್ಕರ್ಟಿಂದು. ಅದನ್ನು ಈ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ನಮಗೆ ಲೆಂತ್ ಸಪೋಸ್ ಈಗ 20 ಅಗಲ ಇದೆ ಅಂತ ಹೇಳಿದರೆ ಸೊಂಟ, ಅದರ ಅರ್ಧದಷ್ಟು 10 ಇಂಚನ್ನು ತೊಗೊಬಿಟ್ಟು ಮೇಲ್ಗಡೆ ಕಾರ್ನರಿಂದ ಸ್ಟ್ರೇಟಾಗಿ ಎರಡೂ ಕಡೆ ಸೇಮ್ ಮೆಜರ್ಮೆಂಟ್ ಬರೋ ಹಾಗೆ ಡಾಟ್ ಹಾಕ್ಕೊಂಡು, ಈಗ 20 ಇಂಚ್ ಅಗಲ ಇದೆ ಅಂತ ಹೇಳಿದರೆ 10 ಇಂಚ್ ಎಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈ ರೀತಿ. ಆಮೇಲೆ ಸ್ಕರ್ಟ್ ಉದ್ದ ಎಷ್ಟು ಬೇಕಪ್ಪ ಅಂತ ಹೇಳ್ಕೊಂಡು ನೋಡಿಕೊಂಡು ನೀಟಾಗಿ ಈ ರೀತಿಯಲ್ಲಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಎಲ್ಲ ಡಾಟನ್ನು ಈ ರೀತಿ ಜಾಯಿನ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ಅಂಬ್ರೆಲಾ ಸ್ಕರ್ಟ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸ್ಟ್ರೇಟ್ ಲೆಂತನ್ನು ತೊಗೊಳ್ತಾ ಇದ್ದೀನಿ ಕೆಳಗಡೆ. ಅದಕ್ಕೋಸ್ಕರ ಎಲ್ಲ ಲೆಂತು ಈಕ್ವಲ್ ಇರೋ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಸೊಂಟ ಎಷ್ಟು ಅಗಲಕ್ಕೆ ನಾನು ಮೆಸರ್ಮೆಂಟ್ ತೊಗೊಂಡಿದ್ನೋ ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಬ್ಯಾಕ್ ಸೈಡು ಸೇಮ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು. ಅದೇ ಪ್ರೊಸೆಸನ್ನು ನಾನಿಲ್ಲಿ ಬಟ್ಟೆ ಮೇಲೆ ಮಾಡ್ಕೊಳ್ತಾ ಇದ್ದೇನೆ. ಆಲ್ರೆಡಿ ನಾನು ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಲೈನಿಂಗ್ ಕಟ್ ಆದಮೇಲೆ ಅನಿಸ್ತು ವಿಡಿಯೋ ಮಾಡಿದರೆ ಹೇಗೆ ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ಈ ರೀತಿ ಕಾರ್ನರಲ್ಲಿ ಕಟ್ ಮಾಡಿಕೊಂಡು ಕಾರ್ನರಲ್ಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿಯಲ್ಲಿ ಮೆಸರ್ಮೆಂಟನ್ನು ತೊಗೊಂಡಿದ್ದೀನಿ. ನನ್ನ ಮಗಳ ಮೆಸರ್ಮೆಂಟನ್ನು ತೊಗೊಬಿಟ್ಟು ನಾನು ಸ್ಕರ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಮಾರ್ಕ್ಕಿಂತ 1 ಇಂಚ್ ಕೆಳಗಡೆಯಲ್ಲಿ ಇಟ್ಕೊಂಡು ಈ ರೀತಿಯಲ್ಲಿ ಲೆಂತ್ ಎಷ್ಟು ಬೇಕೋ ಅಷ್ಟು ಲೆಂತಲ್ಲಿ ಸ್ಕರ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು ರೀಸನ್ ಅಂತ ಹೇಳಿದರೆ, ಸ್ವಲ್ಪ ಲೈನಿಂಗ್ ಕ್ಲಾತು ಶಾರ್ಟ್ ಇರಬೇಕು, ಮೇಲ್ಗಡೆ ಕ್ಲಾತು ಸ್ವಲ್ಪ ಲೆಂತ್ 1 or 2 ಇಂಚ್ ಲೆಂತ್ ಜಾಸ್ತಿ ಇರಬೇಕು. ಇಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ತುಂಬ ಈಸಿ. ಸೇಮ್ ಮೆಥಡನ್ನು ಅಂಬ್ರೆಲಾ ಪ್ಲಾಜೋ ಪ್ಯಾಂಟ್ಗೂ ನಾವು ಫಾಲೋ ಮಾಡ್ಬೋದು. ಪ್ಯಾಂಟು ಯಾವ ರೀತಿ ಸ್ಟಿಚ್ ಮಾಡ್ತೆ ಅದೇ ರೀತಿ ಮೇಲ್ಗಡೆಯಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ಉಳಿದ ಪ್ರೊಸೆಸ್ ಎಲ್ಲ ಸೇಮ್ ಇರುತ್ತೆ. ಸೇಮ್ 2 ಪೀಸನ್ನು ಕಟ್ ಮಾಡಿಕೊಂಡೆ ನಾನು, ಯಾಕಂದರೆ ಫ್ರಂಟ್ ಮತ್ತು ಬ್ಯಾಕ್ ಫುಲ್ ಸರ್ಕಲ್ ಟೈಪಲ್ಲಿ ಬರಲಿ ಅಂಥೇಳಿ. ಈ ರೀತಿಯಲ್ಲಿ ನಮ್ಗೆ ಬೇಕಾದ ಅಳತೆಯಲ್ಲಿ ನೀಟಾಗಿ ಇಟ್ಕೊಂಡು ಕಟ್ ಮಾಡಿಕೊಂಡು ಅಂಬ್ರೆಲಾ ಸ್ಕರ್ಟಿಗೆ ರೆಡಿ ಮಾಡಿಕೊಂಡ್ರೆ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಈಸಿಯಾಗಿರುತ್ತೆ. ಈಗ ಸೋಷಿಯಲ್ ಮೀಡಿಯಾ ಹಾವಳಿಯಾಗಿರೋದ್ರಿಂದ ಯಾರು ಬೇಕಾದರೂ ಇದನ್ನು ಸ್ಟಿಚ್ ಮಾಡ್ಬೋದು. ಇನ್ನೊಂದು ಸ್ಪೆಷಲ್ ಅಂತ ಹೇಳಿದರೆ, ನಮ್ಮ ಕಡೆ ಮಷಿನ್ ಇಲ್ಲ ಅನ್ನೋರಾದರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ಹಾಕಿದರೆ ಆಯಿತು. ಗೌರ್ಮೆಂಟ್ ಕಡೆಯಿಂದ ಒಂದು ಮಷಿನ್ ಫ್ರೀ ಬರುತ್ತೆ. ಯಾವುದೇ ರೀತಿಯಲ್ಲಿ ನೀವು ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಅಂತಿಲ್ಲ. ಹಾಗೆ ನನ್ನ ಮಗಳಿಗೆ ಲೆಹಂಗ ರೆಡಿ ಆಯಿತು. ಇಲ್ಲಿ ನಾನು ಸ್ಕರ್ಟ್ ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಕ್ಯಾನ್ವಾಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪೇಪರ್ ಕ್ಯಾನ್ವಾಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈಕ್ವಲ್ಲಾಗಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಈಕ್ವಲಾಗಿ ಡಾಟನ್ನು ಹಾಕಿ ಸ್ಕೇಲನ್ನು ಯೂಸ್ ಮಾಡಿದ್ದೀನಿ. ಸ್ಕೇಲಿಂದ ಮಾರ್ಕನ್ನು ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಕೂಡ ಇಲ್ಲಿ ಡಬಲ್ ಲೇಯರ್ ಮಾಡಬೇಕು ಅಂತ ಹೇಳ್ಕೊಂಡು ಫ್ಯೂಸಿಂಗನ್ನು ಯೂಸ್ ಮಾಡಿದ್ದೀನಿ. ನಿಮ್ಗೆ ಗೊತ್ತೇ ಇದೆ, ಫ್ಯೂಸಿಂಗ್ ಡಬಲ್ ಸೈಡ್ ಗಮ್ ಇರುತ್ತೆ, ಕ್ಯಾನ್ವಾಸಿಗೆ ಸಿಂಗಲ್ ಸೈಡ್ ಗಮ್ ಇರುತ್ತೆ. ಹಾಗಾಗಿ ಫ್ಯೂಸಿಂಗ್ ಹಾಕಿದರೆ 2 ಕ್ಲಾತ್ ಅಟ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ಫ್ಯೂಸಿಂಗ್ ಹಾಕಿಬಿಟ್ಟು ನೆಕ್ಸ್ಟ್ ನಾನು ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ಮಾಡಿ ಐರನ್ ಮಾಡಿಬಿಟ್ರೆ ಆಯಿತು. ಫ್ಯೂಸಿಂಗ್ ಏನಿರುತ್ತೆ ನೋಡಿ ಅದು ಅಟ್ಯಾಚ್ ಆಗಿಬಿಡತ್ತೆ. ಮತ್ತು ಯಾವುದೇ ರೀತಿಯಲ್ಲಿ ಸ್ಟಿಚ್ ಹಾಕಬೇಕು ಅಂತಿಲ್ಲ. ಅದ್ರ ಮೇಲ್ಗಡೆ ನಾನು ಕ್ಯಾನ್ವಾಸ್ ಹಾಕಿ ಈ ರೀತಿಯಲ್ಲಿ ಐರನ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮೊದಲನೇ ದಿನ ಐರನ್ ಮಾಡಿಟ್ಟಿದ್ದೆ, ಅದು ಮಗಳು ತಾನೂ ನೋಡ್ತೀನಿ ಅಂತ ಹೇಳ್ಕೊಂಡು ಸ್ವಲ್ಪ ಲೂಸ್ ಆಗೋಯ್ತದು. ಹೇಗೆ ಇದ್ದರೂ ಕೂಡ ಈಗ ನೋಡಿ
ಸ್ಕರ್ಟ್ ಬಾಟಮ್ ಕ್ಲಾತನ್ನು ಸೈಡೆಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ಸೈಡನ್ನು ಫುಲ್ ಸೈಡ್ ಸ್ಟಿಚ್ ಮಾಡಿದ್ದೀನಿ. ಯಾಕಂದರೆ ಸೈಡ್ ಕೂಡ ಬಿಚ್ಚಿ ಹೋಗಬಾರ್ದು ಅನ್ನೋ ರೀಸನ್ಗೆ ನೀಟಾಗಿ ಕಟ್ ಮಾಡಿದ್ನಲ್ಲ, ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಬೆಲ್ಟನ್ನು ಹಚ್ಚಬೇಕು. ಈ ರೀತಿಯಲ್ಲಿದೆ. ಇಲ್ಲಿ ಲೈನಿಂಗನ್ನು ಅಟ್ಯಾಚ್ ಮಾಡಿದರೆ ಆಯಿತು. ಆಲ್ರೆಡಿ ತೋರಿಸಿದಾಗೆ ಡಬಲ್ ಫೋಲ್ಡಿಂಗಲ್ಲಿ ಇರುವಂತಹ ಬೆಲ್ಟ್ ಕ್ಲಾತ್ ರೆಡಿ ಇದೆ. ಇದನ್ನು ಅಟ್ಯಾಚ್ ಮಾಡಬೇಕು. ಅದಕ್ಕೂ ಮೊದಲು ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಇಲ್ಲಿ ಸಣ್ಣದು ಅಂತ ಹೇಳಿದರೆ ತುಂಬ ಜಾರೋ ಕ್ಲಾತ್ ಆಗಿರೋದ್ರಿಂದ ಕಟ್ ಮಾಡಿದ ತಕ್ಷಣ ಅಗಲ ಆಗಿಬಿಡ್ತು, ಜಾಸ್ತಿ ಅಗಲ ಆಯಿತು. ಅದಕ್ಕೋಸ್ಕರ ನಾನು 2-3 ಸ್ಟಿಚ್ಚನ್ನು ಹಾಕಿ ಸ್ಟಿಚ್ಚನ್ನು ಹಾಕ್ಕೊಂಡೆ ಈ ರೀತಿಯಲ್ಲಿ. ಆಮೇಲೆ ಲೈನಿಂಗ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡೆ. ಲೈನಿಂಗ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಬೆಲ್ಟನ್ನು ಸ್ಟಿಚ್ ಮಾಡಿದ್ದೀನಿ. ತುಂಬ ನೀಟಾಗಿ ಬಂದಿದೆ ಆ್ಯಕ್ಚುಲಿ. ಈ ರೀತಿಯಲ್ಲಿ ನಾನು ಬ್ಯಾಕ್ ಸೈಡ್ ಸಣ್ಣ ಸಣ್ಣ ಫ್ಲೀಟ್ಸನ್ನು ಇಟ್ಟಿದ್ದೀನಿ. ಅಂಬ್ರೆಲ್ಲಾ ಸ್ಕರ್ಟಿಗೆ ಫ್ಲೀಟ್ಸ್ ಇಟ್ಟಿದ್ದರೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲ ಅಂತ ಹೇಳಿದರೆ ಇಲ್ಲಿ ಎಲಿಸ್ಟಿಕ್ಕನ್ನು ಹಾಕಬೇಕು. ಆದರೆ ಎಲಿಸ್ಟಿಕ್ ಹಾಕುವಷ್ಟು ಲೆಂತ್ ತೊಗೊಂಡಿಲ್ಲ, ಅದಕ್ಕೋಸ್ಕರ ಫ್ಲೀಟ್ಸನ್ನು ಅಟ್ಯಾಚ್ ಮಾಡಿದೆ. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಅಪೋಸಿಟ್ ಸೈಡನ್ನು ತೊಗೊಬಿಟ್ಟು ಅದ್ರ ಮೇಲೆ ನಾನು ಈ ರೀತಿಯಲ್ಲಿ ಬೆಲ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಬೆಲ್ಟ್ ಎರಡೂ ಸೈಡಿಗೆ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ರಿವರ್ಸ್ ಇಟ್ಕೊಂಡು ಒಂದು ಸೈಡ್ ಕ್ಲೋಸ್ ಆಯಿತು, ಇನ್ನೊಂದು ಕಡೆಗೂ ಕೂಡ ಕ್ಲೋಸ್ ಮಾಡಿಕೊಂಡೆ. ಸ್ಟಿಚಿಂಗ್ ತುಂಬ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿಯಲ್ಲಿ ರಿವರ್ಸ್ ಆಗಿ ತೆಗೆದ್ಮೇಲೆ ಡೈರೆಕ್ಟ್ ಫೇರ್ ಕ್ಲಾತ್ ಬರುತ್ತಲ್ಲ, ಈ ಮೇನ್ ಫ್ಯಾಬ್ರಿಕ್ ಬರುತ್ತೆ, ಅದ್ರ ಮೇಲೆ ಇಟ್ಟು ಡೈರೆಕ್ಟ್ ಸ್ಟಿಚ್ ಆಗುತ್ತೆ ಇದು. ಯಾಕಂದರೆ ಮೇಲ್ಗಡೆ ಫ್ಯೂಸಿಂಗ್ ಮತ್ತು ಕ್ಯಾನ್ವಾಸ್ ಇರೋದ್ರಿಂದ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ. ಈ ರೀತಿಯಲ್ಲಿ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಂಡೆ. ಎಷ್ಟು ಈಸಿಯಾಗಿ ಸ್ಕರ್ಟ್ ರೆಡಿ ಆಯಿತು ಅಂತ ಹೇಳಿದ್ರೆ ಯಾವುದೇ ತಲೆನೋವಿಲ್ಲ. ಈಗ ನೀವು ಟಾಪನ್ನು ಸ್ಟಿಚ್ ಮಾಡಬೇಕು. 2 ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ಇಷ್ಟು ನೀಟಾಗಿ ಬಂದಿದೆ, ತುಂಬ ನೀಟಾಗಿ ಬಂದಿದೆ, ಬ್ಯೂಟಿಫುಲ್ಲಾಗಿ ಬಂತು ಸ್ಕರ್ಟ್. ಟಾಪು 2 ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ. ಯಾವುದು ಮಾಡಬೇಕು ಮಾಡ್ತೀನಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇದು ಬೆಲ್ಟ್ ರೆಡಿ ಆದಮೇಲೆ ಸೈಡ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಟೋಟಲಿ ಸ್ಕರ್ಟು ಲೈನಿಂಗ್ ಮತ್ತು ಸ್ಕರ್ಟ್ ಮೇನ್ ಫ್ಯಾಬ್ರಿಕ್ ಬಂದುಬಿಟ್ಟು 4 ಫ್ಯಾಬ್ರಿಕ್ ಆಗುತ್ತೆ. ಅದರಲ್ಲಿ ಎಲ್ಲ ನೀಟಾಗಿ ಜಾಯಿನ್ ಮಾಡ್ಕೊಳ್ಬೇಕು. ಜಾಯಿನ್ ಮಾಡ್ಕೊಂಡಿದ್ದ ತಕ್ಷಣ ಅಂಬ್ರೆಲ್ಲಾ ಸ್ಕರ್ಟ್ ರೆಡಿಯಾಗಿರುತ್ತೆ. ಲೇಟೆಸ್ಟ್ ಫ್ಯಾಷನ್ ಪ್ರಕಾರ ಈ ಸ್ಕರ್ಟನ್ನು ರೆಡಿ ಮಾಡಿದ್ದೀನಿ. ತುಂಬ ಬ್ಯೂಟಿಫುಲ್ಲಾಗಿದೆ. ಕ್ಲಾತು ಕೂಡ ಬ್ಯೂಟಿಫುಲ್ಲಾಗಿದೆ, ಸ್ಕರ್ಟು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ, ಹಾಗಾಗಿ ಈ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಜೊತೆಗೆ ನಾನು ಕೂಡ ವರ್ಕನ್ನು ಕ್ವಿಟ್ ಮಾಡಿದ್ದೀನಿ. ಹಾಗೆ ನಾನು ಜಾಬನ್ನು ಕ್ವಿಟ್ ಮಾಡೋದ್ರಿಂದ ಈ ರೀತಿ ವರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಿ ಯು ಸೂನ್. ಓಕೆ.